ವಾರ್ತೆಗಳ ವಿವರ. ಹಿಂದೂ ಹುಲಿ ಎಂದೇ ಖ್ಯಾತ ಆಗಿರತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ 78ನೇ ಜನ್ಮದಿನವನ್ನ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಆಚರಿಸುವುದಕ್ಕೆ ಅಭಿಮಾನಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಧಾರ್ಮಿಕ, ಸಾಮಾಜಿಕ ಮತ್ತು ಸೇವಾ ಕಾರ್ಯಕ್ರಮಗಳ ಮೂಲಕ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸುವುದಕ್ಕೆ ನಿರ್ಧರಿಸಲಾಗಿದೆ. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಈಶ್ವರಪ್ಪ ಅಭಿಮಾನಿ ಬಳಗದ ಸಂಚಾಲಕ ಇ ವಿಶ್ವಾಸ್ ಮಾತನಾಡಿ, ಮಾರಿಕಾಂಬಾ ಟ್ರಸ್ಟ್, ಅಭಿಮಾನಿ ಬಳಗ, ಸವಿತಾ ಸಮಾಜ, ಶ್ರೀಗಂಧ ಹಾಗೂ ರಾಷ್ಟ್ರಭಕ್ತರ ಬಳಗದ ಸಹಯೋಗದಲ್ಲಿ ಈಶ್ವರಪ್ಪ ಅವರ ನಿವಾಸದ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಜನ್ಮದಿನದ ಅಂಗವಾಗಿ ಜರ್ಮನ್ ಟೆಂಟ್ ನಿರ್ಮಿಸಲಾಗಿದ್ದು ಬೆಳಗ್ಗೆ ರುದ್ರ ಪಾರಾಯಣ ನಡೆಯಲಿದೆ. ಜೊತೆಗೆ 400ಕ್ಕೂ ಹೆಚ್ಚು ಅರ್ಚಕರಿಂದ ದುರ್ಗಾ ಪಾರಾಯಣ ನಡೆಯಲಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತರಲಿದೆ ಎಂದರು. ಇನ್ನು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ 600ಕ್ಕೂ ಹೆಚ್ಚು ಮಹಿಳೆಯರಿಂದ ಏಕಕಾಲದಲ್ಲಿ ಭಜನಾ ಗಾಯನ ನಡೀತಾ ಇದೆ. ಈಗಾಗಲೇ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಗಿದ್ದು ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ಸಸಿ ನೆಡುವ ಕಾರ್ಯಕ್ರಮವೂ ಸಹ ಆರಂಭಗೊಂಡಿದೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸೇರಿದಂತೆ ಬೆಕ್ಕಿನಕಲ್ ಮಠದ ಹಾಗೆ ಮಾಧಾರ ಚೆನ್ನಯ್ಯ ಮಠ ಹಾಗೂ ಬಿಳಿಕಿ ಮಠದ ಸ್ವಾಮೀಜಿಗಳು ಸೇರಿದಂತೆ 5 ಮಠಾಧೀಶರು ಭಾಗವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದು ತಿಳಿಸಿದರು. ಹೋರಾಟದ ಮೂಲಕ ತಮ್ಮನ್ನು ತಾವು ಬಿಂಬಿಸಿಕೊಂಡು ಇವತ್ತು ಲಕ್ಷಾಂತರ ಯುವಕರಿಗೆ ಮಾರ್ಗದರ್ಶಕರಾಗಿ ಸಾಕಷ್ಟು ಸಾಮಾಜಿಕ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇವತ್ತು ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಸಾಕಷ್ಟು ಉದ್ಯೋಗ ಮೇಳಗಳನ್ನು ಮಾಡಿ ಉದ್ಯೋಗ ಕೊಡಿಸೋ ನಿಟ್ಟಿನಲ್ಲಿ ಅಭಿವೃದ್ಧಿಗಳನ್ನು ಮಾಡಿ ಇವತ್ತು ತಮ್ಮದೇ ಆದಂಥ ಒಂದು ಛಾಪನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂಡಿಸಿದ್ದಾರೆ. ಇವತ್ತು ಇದೇ ಬುಧವಾರ 10ನೇ ತಾರೀಕು 78ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಶ್ರೀಗಂಧ ಸಂಸ್ಥೆ, ರಾಷ್ಟ್ರಭಕ್ತ ಬಳಗ, ಮಾರಿಕಾಂಬಾ ಟ್ರಸ್ಟ್ ಹಾಗೆ ಮೈಕ್ರೋ ಫೈನಾನ್ಸ್, ಈಶ್ವರಪ್ಪನವರ ಅಭಿಮಾನಿಗಳ ಬಳಗ, ಗೋವರ್ಧನ ಟ್ರಸ್ಟ್ ಹಾಗೆ ಅನೇಕ ಸಂಘ ಸಂಸ್ಥೆಗಳು, ಸವಿತಾ ಸಮಾಜ, ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ಜಾತಿ ಸಂಘಗಳು ಎಲ್ಲರೂ ಕೂಡ ಒಟ್ಟಾಗಿ ಆಚರಣೆ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಬರ್ತಕ್ಕಂಥ ಬುಧವಾರ ಅಂದರೆ 10ನೇ ತಾರೀಕು ನಮ್ಮ ಸಾಹೇಬರು ಅಂದರೆ ಕೆಎಸ್ ಈಶ್ವರಪ್ಪನವರ ಒಂದು 78ನೇ ಹುಟ್ಟುಹಬ್ಬವನ್ನು ಅವರ ಮನೆಯ ಆವರಣದ ಮುಂದ್ಗಡೆ ಮಳೆ ಬರ್ಬೋದು ಅಥವಾ ಬಿಸಿಲಿರ್ಬೋದು ಅನ್ನೋ ಕಾರಣಕ್ಕೆ ಈಗಾಗಲೇ ಜರ್ಮನ್ ಟೆಂಟನ್ನು ಹಾಕ್ಸಿದ್ವಿ. ಸುಮಾರು 5,000ಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ವಿಶೇಷ ಅಂತ ಹೇಳಿದ್ರೆ ಬೆಳಗ್ಗೆ ಪುರೋಹಿತರಿಂದ 400 ಪುರೋಹಿತರಿಂದ ಒಂದು ರುದ್ರ ಪಾರಾಯಣದಿಂದ ಪ್ರಾರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಅಧಿಕ ದಂಪತಿಗಳು ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಈಗಾಗಲೇ ಸುಮಾರು ದಿನಗಳಿಂದ ದೇಶಭಕ್ತಿ ಗೀತೆ, ಭಕ್ತಿಗೀತೆಯನ್ನು 600ಕ್ಕೂ ಹೆಚ್ಚು ಮಹಿಳೆಯರು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಅಂದರೆ ಈ 600ಕ್ಕೂ ಹೆಚ್ಚು ಮಹಿಳೆಯರು ಒಂದೇ ವೇದಿಕೆಯಲ್ಲಿ ಈ ದೇಶಭಕ್ತ ಗೀತೆ ಮತ್ತು ಭಕ್ತಿಗೀತೆಗಳನ್ನು ಅವತ್ತಲ್ಲಿ ಆಡಲಿದ್ದಾರೆ. ಹಾಗೆ ಅವತ್ತು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಹಾಗೆ ಯುವಕರ ತಂಡಗಳನ್ನು ಕೂಡ ನಾವು ಆಗಲೇ ಭೇಟಿ ಮಾಡಿದ್ದೀವಿ. ಅವರು ಕೂಡ ಅವತ್ತು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ.